ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕಂತ ಹೇಳಿ ನಾನು ಒಂದು ಅನಲೈಸಿಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜುಲೈ 8ನೇ ತಾರೀಕಿಂದ ನೋಡೋಣ. ಓಕೆ, ಕೆಸರಿನ ಪ್ರವಾಹ 3 ಸಾವು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಆಗ್ತಾ ಇದೆ ಇದು? ಕೇರಳದಲ್ಲಿ ತಿರುವನಂತಪುರ ಡಿಸ್ಟಿಕ್ ಒಳಗೇನೋ ಆಗಿದೆ ಇದು, ವಯನಾಡು ಜಿಲ್ಲೆಯ ಮೆಪ್ಪಾಡಿ ಇದು ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ಇಲ್ಲಿ ಕೆಸರಿನ ಪ್ರವಾಹ ಆಗಿ ಇಲ್ಲಿ ಸಿಕ್ಕೊಂಡ್ಬಿಟ್ಟು ಸಾವಾಗಿದೆ. ಇದು ಎಲ್ಲ ಏನಂತಂದ್ರೆ ಮ್ಯಾನ್ ಮೇಡ್ ಡಿಸಾಸ್ಟರ್ ಒಳಗೆ ಬರ್ತೈತಿ. ಯಾಕೆ ಮ್ಯಾನ್ ಮೇಡ್? ಇವನ್ ಅದು ಯಾಕೆ ಮ್ಯಾನ್ ಮೇಡ್ ಅಂತ ನಾವು ಹೇಳ್ತಾ ಇದ್ದೇವೆ, ಇಲ್ಲಿ ಅನಲೈಸಿಸ್ ಮಾಡಿದ್ದಾರೆ ಅಂತಂದರೆ ಏನಂತಂದರೆ ಎಲ್ಲ ಏನು ಅರಣ್ಯಗಳನ್ನು ಕಡಿದು ಈ ರೀತಿ ರಸ್ತೆ ನಿರ್ಮಾಣ ಮತ್ತು ಮಾಡುವುದರ್ಲಿಂತ ಸೊ ಆಬ್ವಿಯಸ್ಲಿ ಈ ರೀತಿ ಡಿಸಾಸ್ಟರ್ ಆಗುತ್ತೆ. ಓಕೆ, ಇಷ್ಟು ಗೊತ್ತಿರಲಿ. ನೀವು ಒಂದು ಸ್ವಲ್ಪ ಇಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಒಂದು ಸ್ವಲ್ಪ ಬ್ರೀಫಾಗಿ ಓದ್ಕೊಳ್ಳಿ, ಇದ್ರ ಬಗ್ಗೆ, ಅದು ಇಂಪಾರ್ಟೆಂಟು. ಇದು ಕಲ್ಯಾಣದ ಜಿಲ್ಲೆಗಳ ಬರ ಪರಿಸ್ಥಿತಿ ಅವಲೋಕಿಸಿದ CM ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕು, ನಾವು ಯಾವ ರೀತಿ ಓದಬೇಕಂತಂದರೆ ಎಲ್ಲರಿಗೂ ಗೊತ್ತಿದೆ. ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು. ಸೊ ಹೈದರಾಬಾದ್ ಕರ್ನಾಟಕ ಹೋಗಿ ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ರೀನೇಮ್ ಮಾಡಿಬಿಟ್ಟಿದ್ದಾರೆ. ಸೊ ಇದಕ್ಕೊಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಏನು 371J ಅಡಿಯಲ್ಲಿ. ಓಕೆ, ಇದು ಯಾವ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಆಯಿತು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೋಗಿ ನೀಟಾಗಿ ಈ ಒಂದು ಕಲ್ಯಾಣ ಕರ್ನಾಟಕದ ಬಗ್ಗೆ ಓದ್ಕೊಳ್ಳಿ. ಅಂದರೆ ಇದರಲ್ಲಿ ಯಾವ ಜಿಲ್ಲೆಗಳು ಬರ್ತಾವೆ ಮತ್ತು ಇದಕ್ಕೊಂದು ಬೋರ್ಡ್ ಸ್ಥಾಪನೆ ಮಾಡಿದ್ದಾರೆ, ಬೋರ್ಡ್ ಬಗ್ಗೆ ತಿಳ್ಕೊಳ್ಳಿ, ಅದಕ್ಕೆ ಎಷ್ಟು ಫಂಡ್ ಇದು ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಆಮೇಲೆ ಒಂದು ಆರ್ಟಿಕಲ್ ಇದು ಏನಂತಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್ ನಮಗೆ ಇದು ಕಲ್ಯಾಣ ಕರ್ನಾಟಕ. ಓಕೆ, ಸೊ ನಾವು ಯಾವ್ದು ಇಂಪಾರ್ಟೆಂಟ್ ಅದಲ್ಲ ಅಷ್ಟೇ ಪೇಸ್ ತೊಗೊಂಡು ಮಾಡ್ತಾಯಿದ್ದೀನಿ, ನಿಮ್ಮದು ಟೈಮ್ ವೇಸ್ಟ್ ಬೇಡ ಅಂಥೇಳಿ. ಸೊ ಇಲ್ಲಿ ಗೃಹ ಜ್ಯೋತಿಗೆ ಅದನ್ನು ವೆರಿಫಿಕೇಷನ್ ಮಾಡ್ತಾ ಇದ್ದಾರಲ್ಲ, ಸೊ ಅದ್ರ ಬಗ್ಗೆ ಆರ್ಟಿಕಲ್ ಇದೆ, ಇದೆಲ್ಲ ಏನು ಬೇಡ. ಬಟ್ ಇದು ಏನೋ ಒನ್ಸ್ ವೆರಿಫಿಕೇಷನ್ ಆದಮೇಲೆ ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಹೇಳೋದಂತಂದರೆ ಇವೇನು ನಮ್ಮದು ಸರ್ಕಾರದ ಪಂಚ ಗ್ಯಾರಂಟಿಗಳು ಅದಾವಲ್ಲ, ಈ ಪಂಚ ಗ್ಯಾರಂಟಿಗಳ ಬಗ್ಗೆ ನೀವು ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಆಗಿದೆ. ಓಕೆ, ಇದನ್ನೂ ಆರ್ಟಿಕಲ್ ಏನಿಲ್ಲ ಅಂದರೆ ಏನು ಹೇಳ್ತಾ ಇದ್ದಾರೆ, ಮಳೆ ನಿಮಗೆ ತಿಳಿದಿದೆಯೇ ಕಟ್ಟಳೆ ಅಂತಂದರೆ ಮಳೆ ಬಗ್ಗೆ ಒಂದು ಸ್ವಲ್ಪ ಕಾನೂನುಗಳದಾವ, ಅದ್ರ ಬಗ್ಗೆ ಅನಲೈಸಿಸ್ ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ HYT ನಮಗಿದು. ಓಕೆ, ಹೈ ಯೀಲ್ಡಿಂಗ್ ಟಾಪಿಕ್ ಏನಲ್ಲ ಇದು. ಇದನ್ನೂ ಏನಿಲ್ಲ ಅಂದರೆ ಇವಾಗ ಸಂಶೋಧನೆ ಎಲ್ಲ ವ್ಯಕ್ತಿಗತ ಕೇಂದ್ರ ಆಗಿದ್ದಾವ, ಅದು ಸಮುದಾಯ ಪ್ರಜ್ಞೆಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಿಲ್ಲ. ಸೊ ಇಲ್ಲಿ ನೋಡಿ ನಮ್ದು HYT ಪೀಪಾ ಅಂಗಳದಲ್ಲೂ ಟ್ರಂಪ್ ಆಟ. ಅಂದರೆ ಇತ್ತೀಚೆಗೆ ನಿನ್ನೆ ಓದಿದ್ದೇವಲ್ಲ, ಒಬ್ಬರು ಆಟಗಾರನನ್ನು ವಾಪಸ್ ಅವ್ರನ್ನ ಕರ್ಕೋರಿ ಅಂತೇಳಿ ಟ್ರಂಪ್ ಒತ್ತಡ ಹಾಕಿದ್ದಾರೆ ಅಂಥೇಳಿ ಆರ್ಟಿಕಲ್ ಬಂದಿತ್ತು. ಸೊ ಅದ್ರ ಬಗ್ಗೆ ಅನಲೈಸಿಸ್ ಮಾಡಿದ್ದಾರೆ. ಇದೇನಾದರೂ ಇರಲಿ, ಬಟ್ ನಮ್ಗೆ ಫಿಫಾ HYT ಇದು. ಓಕೆ, ಇದ್ರ ಬಗ್ಗೆ ನೀವು ಏನು ತಿಳ್ಕೊಬೇಕು? ಫಸ್ಟ್ ಇದರ ಲಾಂಗ್ ಫಾರ್ಮ್ ತಿಳ್ಕೊಬೇಕು. ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗೈತಿ, ಮತ್ತು ಇದು ಏನಂತಂದರೆ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ, ಮತ್ತು ಫಸ್ಟ್ ಏನಂತಂದ್ರೆ ಫಿಫಾ ವರ್ಲ್ಡ್ ಕಪ್ ಆಗಿದ್ದು ಯಾವಾಗ, ಮತ್ತು ಯಾವಾಗಲೂ ಅತಿ ಹೆಚ್ಚು ಏನು ವರ್ಲ್ಡ್ ಕಪ್ ಇದು ಫಿಫಾ ಕಪ್ದು ರಾಷ್ಟ್ರಗಳು ಯಾವುವು ಅಂತೇಳಿ ನೋಡ್ಕೋಬೇಕಾಗುತ್ತೆ. ಆಮೇಲೆ ರೀಸೆಂಟಾಗಿ ಏನಂತಂದ್ರೆ ಡೆವಲಪ್ಮೆಂಟ್ಸ್ ನೋಡ್ಕೋಬೇಕಾಗುತ್ತೆ. ಈ ರೀತಿ ಕ್ವಶನ್ ನಡೆದೈತಿ. ಇದು ಏನಂತಂದ್ರೆ 1904ರಲ್ಲಿ ಏನಂತಂದ್ರೆ ಫಿಫಾ ಎಸ್ಟಾಬ್ಲಿಷ್ಮೆಂಟ್ ಆಗೈತಿ. ಓಕೆ, ಹೋಗಿ ನೀಟಾಗಿ ಓದ್ಕೊಳ್ಳಿ. ಮತ್ತು ನಾನು ಏನು ಹೇಳ್ತಾ ಇದ್ದೀನಲ್ಲ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ. ಇವೊಂದು ಇದು ಮ್ಯಾಗ್ಝಿನಲ್ಲಿ ಬರ್ಬೋದು, ಅಥವಾ ನೀವು ಏನೋ PDF ವೈಸ್ ಬರ್ಬೋದು. ಬಟ್ ಇಲ್ಲಿ ನೀವೇ ಆಗಿ ಒಂದು ಸ್ವತಃ ಒಂದು ಸ್ವಲ್ಪ ಮಾಡೋದ್ರಲ್ಲಿಂದ ಅದು ನಿಮಗೆ ಎಫೆಕ್ಟಿವ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಬ್ರಹ್ಮೋಸ್ ಅಸ್ತ್ರ ಕ್ಷಿಪಣಿ ಪೂರೈಕೆಗೆ ಒಪ್ಪಂದ. ಯಾವ ರೀತಿ ಒಪ್ಪಂದ ಮಾಡ್ಕೊಂಡ್ರು? ಇಂಡೋನೇಷಿಯಾ. ಇಲ್ಲಿ ನಮ್ಗೆ ಏನಂತಂದರೆ ಓಕೆ ಇಂಡೋನೇಷಿಯಾ ಜೊತೆ ಮಾಡ್ಕೊಂಡಿದ್ದಾರೆ, ಗುಡ್. ಬಟ್ ಇಲ್ಲಿ ಬ್ರಹ್ಮೋಸ್ ನಮಗೆ ಇದು HYT ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ತಿಳ್ಕೊಳ್ಳಿ ನೀವು. ಆಲ್ರೆಡಿ ಇದ್ರ ಮೇಲೆ ಕ್ವಶನ್ ಆಗಿದೆ. ಮತ್ತು ಇದು ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ನೀವು ಏನು ತಿಳ್ಕೊಬೇಕು ಅಂತಂದರೆ ಇದನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ರು? ಫಸ್ಟ್ ನಾವಿದು ರಷ್ಯಾ ಮತ್ತು ನಮ್ಮದು ಇಂಡಿಯಾ ಏನಂತಂದರೆ ಜಾಯಿಂಟ್ ವೆಂಚರ್ ಒಳಗೆ ಆಗಿದ್ದು. ಸೊ ಇದ್ರದ್ದು ರೇಂಜ್ ನೋಡ್ಕೋಬೇಕು ನೀವು. ಈ ಬ್ರಹ್ಮೋಸ್ ಮಿಸೈಲ್ ಇದು ರೇಂಜ್ ಏನೈತಿ, ಮತ್ತು ಇದ್ರದ್ದು ಸ್ಪೀಡ್ ಏನೈತಿ, ಮತ್ತು ಏನಂತಂದರೆ ಇದು ಇದು ಬ್ರಹ್ಮೋಸ್ ಅನ್ನೋದು ಏನೈತಲ್ಲ, ಇದು 2 ರಿವರ್ಲಿಂತ್ರ ನೇಮ್ ಡಿರೈವ್ ಆಗೈತಿ. ಆ 2 ನೇಮ್ ಯಾವಂತ ನೋಡ್ಕೊಳ್ಳಿ. ಓಕೆ, ಈಗ ಇತ್ತೀಚೆಗೆ ಮತ್ತು ಇದು ಬ್ರಹ್ಮೋಸ್ ಮಿಸೈಲನ್ನು ನಾವು ಯಾರ ಜೊತೆ ಇದನ್ನು ಏನು ರಫ್ತು ಮಾಡಲಿಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದೇವೆ ಅನ್ನೋದು ರಾಷ್ಟ್ರಗಳನ್ನು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಈ ರೀತಿ ಏನಂತಂದರೆ ಅನಲೈಸಿಸ್ ಮಾಡಿ ಇದನ್ನ ನೇಮ್ ಯಾವ ಒಂದು 2 ನದಿಗಳಿಂತ್ರ ಡಿರೈವ್ ಆಗೈತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೋಗಿ ನೀಟಾಗಿ ಓದ್ಕೊಳ್ಳಿ. ನಮ್ಮದು ಬ್ರಹ್ಮೋಸ್ ಇದು HYT ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಳಗೆ ಏನು ಓದಬೇಕು ಏನು ಓದಬಾರ್ದು ಅಂಥೇಳಿ ಎಲ್ಲ ಕನ್ಫ್ಯೂಷನ್ ಇರುತ್ತಲ್ಲ. ಸೊ ಇದನ್ನು ಓದ್ಕೊಳ್ಳಿ ನೀವು ಬ್ರಹ್ಮೋಸ್ ಬಗ್ಗೆ, ಬ್ರಹ್ಮೋಸ್ ಮಿಸೈಲ್.
ಸೊ ಇದು ನೋಡಿ E20 ಸಮಸ್ಯೆ ಎಲ್ಲಿದೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ E20 ಫಸ್ಟ್ ಬಿಗ್ನರ್ಸಿಗೆ ಎಷ್ಟೋ ಜನ ಗೊತ್ತಿರಂಗಿಲ್ಲ. ಇತ್ತೀಚೆಗೆ E20 ನ್ಯೂಸಲ್ಲಿ ಇತ್ತು. ಒಮ್ಮೆ PC ಕ್ವಶನ್ಗೆ ಈ ರೀತಿಯೂ ಆಗ್ಬೋದು, ಒಮ್ಮೆ ಹೇಳೋಕ್ಕಾಗಂಗಿಲ್ಲ. E20 ನ್ಯೂಸ್ನಲ್ಲಿ ಇತ್ತು. ಇದು ಏನಂತಂದರೆ ಎಥನಾಲ್ 20 ಅಂತೇಳಿ. ಏನು ಎಥನಾಲ್ 20 ಅಂತಂದರೆ ನಮ್ಮದು ಈ ಒಂದು ಪೆಟ್ರೋಲ್ ಒಳಗೆ ಏನಂತಂದರೆ ಈಗ ಪೆಟ್ರೋಲ್ ಇರುತ್ತಲ್ಲ ಅದ್ರೊಳಗೆ 20% ಎಥನಾಲನ್ನು ಮಿಕ್ಸ್ ಮಾಡೋದು ಅಂತಂದರೆ ಅದ್ರೊಳಗೆ ಈಗ 100% ಇತ್ತಲ್ಲ, ಮೊದಲ 5% ಬ್ಲೆಂಡಿಂಗ್ ಮಾಡಿದ್ರು. ಇವಾಗ ಏನೈತೆ 20% ಎಥನಾಲ್ ಬ್ಲೆಂಡಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪೆಟ್ರೋಲ್ ಒಳಗೆ. ಇನ್ನು 80% ಪೆಟ್ರೋಲ್ ಇರುತ್ತೆ. ಸೊ ಈ ರೀತಿ ಮಾಡೋದ್ರಲ್ಲಿಂತ ಏನಾದರೂ ಸಮಸ್ಯೆ ಆಗಿದೆ, ಇಲ್ಲಿ ಮಟ್ಟ ಏನಾದರೂ ಎಂಜಿನ್ ಪ್ರಾಬ್ಲಮ್ ಆಗಿದೆ ನಾ ಏನೋ ಆ ರೀತಿ ಏನು ಅಂತಂದರೆ ಎಕ್ಸಾಂಪಲ್ ಕಂಡು ಬಂದಿಲ್ಲ. ಇದರ ಟೀಕೆದಾರರಿಗೆ ನೀವು ಹೇಳಿ ಅಂತೇಳಿ ಅವರು ಗಡ್ಕರಿ ಅವರು ಹೇಳ್ತಾ ಇದ್ದಾರೆ. ಬಟ್ ನೀವು ಇಲ್ಲಿ ಏನಂತಂದರೆ E20 ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಬೇಕು. ಇದರ ಪಾಲಿಸಿ ಯಾವಾಗ ತೊಗೊಂಬಂದಿದ್ದಾರೆ, ರೀಸೆಂಟಾಗಿ ತೊಗೊಂಬಂದಿದ್ದಾರೆ, ಅದರ ಸ್ವಲ್ಪ ಬ್ರೀಫಾಗಿ ಓದ್ಕೊಳ್ಳಿ. ಮತ್ತು ಈ ಎಥನಾಲನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ, ಏನು ಅದರದ್ದು ಮೇನ್ ಸೋರ್ಸ್ ಅಂತೇಳಿ ನೋಡ್ಕೊಳ್ಳಿ. ಇದು ನಮ್ಮದು HYT ಇದು. ಓಕೆ, ಎಥನಾಲ್ E20. ಸೊ ಅಡಿಕೆ ಸಾಗಣೆ ನಿರ್ಬಂಧ ತೆರವು ಸಹಕಾರಿಗಳಿಗೆ ಒತ್ತಡ ಅಂತೇಳಿ ನಾನು ಮೊನ್ನೆ ಹೇಳಿದ್ದೆಲ್ಲ, ಅದು ಅಲ್ಲಿ ಮಹಾರಾಷ್ಟ್ರಕ್ಕೆ ನಮ್ಮ ಕರ್ನಾಟಕದಿಂದ ಅಡಿಕೆ ಹೋಗ್ತಿತ್ತು. ಸೊ ಕ್ವಾಲಿಟಿ ಚೆಕ್ ಸಂಬಂಧ ಅಲ್ಲಿ ಒಂದು ಸ್ವಲ್ಪ ನಿರ್ಬಂಧ ಹಾಕಿದ್ರು. ನಾನು ಇದ್ರ ಬಗ್ಗೆ ಹೇಳಿದೆ ಯಾವ ರೀತಿ ಓದಬೇಕು ಏನಂತೇಳಿ. ಇದ್ರ ಮೇಲೆ ಕ್ವಶನ್ನು ಡಿಸ್ಕಷನ್ ಮಾಡಿದೆ. ಮತ್ತು ಕಾಫಿ ಐ ಥಿಂಕ್ 3-4 ಬಾರಿ ಬಂದಿದೆ. ನಾನು ಆಲ್ರೆಡಿ ಇದು ನಮ್ಮದು ಕಾಫಿ ಕೂಡ ನಮ್ದು ಹೈ ಈಲ್ಡಿಂಗ್ ಟಾಪಿಕ್ ಇದು. ಓಕೆ, ಇದು ನಾನು ಹೇಳಿದ್ದೀನಿ. ಜಿಯೋಗ್ರಫಿಕಲ್ ಕಂಡೀಷನ್ ನೋಡ್ಕೋಬೇಕು, ಮತ್ತು ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇದನ್ನೆಲ್ಲ ನೋಡ್ಕೋಬೇಕಾಗ್ತದೆ. ಮತ್ತು ಕಾಪಿ ಬೋರ್ಡ್ ಮೇಲೂ ಕ್ವಶನ್ ಬಂದಿದೆ. ನಾನು ಇದ್ರ ಮೇಲೆ ಡಿಸ್ಕಷನ್ನು ಮಾಡಿದ್ದೀನಿ. ಯಾರು ಬಿಗ್ನರ್ಸ್ ಇದಿರಲ್ಲ ಹೋಗಿ ನೀಟಾಗಿ ಓದ್ಕೊಂಡು ನಿಮ್ಮದೇ ಆದಂತಹ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಕಾಫಿ ಬೋರ್ಡಲ್ಲಿ ಐತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇದೆಲ್ಲ ಏನು ಫಿಲ್ಮಿ ನ್ಯೂಸ್ ಏನು ಬರಲ್ಲ. ಇಲ್ಲಿ ಏನಿಲ್ಲ. ಸೊ ಜಸ್ಟ್ ಗೊತ್ತಿರಲಿ ಪ್ರಜ್ಞಾನಂದ ಯಾವ ಆಟಗಾರ ಅಂತಂದ್ರೆ ಚೆಸ್ ಆಟಗಾರ ಅಂತೇಳಿ ಗೊತ್ತಿರಲಿ. ಇದು ಏನಿಲ್ಲ ಅಂದರೆ ಇವಾಗ ಫಿಫಾದ ಇದು ನಡೆದೈತಿಲ್ಲ, ರೊನಾಲ್ಡೋ, ಪೋರ್ಚುಗಲ್ ಕನಸು, ಬಗ್ನ ಇವರೆಲ್ಲ ಯಾವ ಆಟಗಾರ ಅಂತೇಳಿ ನಿಮಗೆ ಗೊತ್ತಿರಬೇಕಷ್ಟೇ. ಸೊ ಅಷ್ಟೇನೇನಂತಂದರೆ HYT ಇಲ್ಲ. ಓಕೆ, ಇವಾಗ ನಾನು ಇನ್ನೇನು ಕೆಲವಷ್ಟು ಟಾಪಿಕ್ HYT ಅದಾವ, ಹೋಗಿ ನೀಟಾಗಿ ಅದರ ಸ್ಟಾರ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಮೊನ್ಜಾಟ್ ಬಂದಿತ್ತು ನೋಡಿ. ಈಗ ನ್ಯೂಸ್ ಪೇಪರನ್ನು ಯಾವ ರೀತಿ ಅವರು ನಮ್ಗೆ ಕಾಂಪಿಟೇಟಿವ್ ಓದೋರಿಗೆ ಅಂತ ಹೇಳಿ ರೆಡಿ ಮಾಡೋಂಗಿಲ್ಲ. ಅದು ಒಂದು ಕಾಮನ್ ಪೀಪಲನ್ನು ನಾವು ಟಾರ್ಗೆಟ್ ಮಾಡಿಬಿಟ್ಟು ಅವರ ನ್ಯೂಸ್ ಪೇಪರ್ ಮಾಡ್ತಿರ್ತಾರೆ. ಇವಾಗ ರಿಟೈರ್ಡ್ ಆದವರು ಅದು ನೋಡಿ, ನೀವು ಆ ಒಂದು 5 ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಓಕೆ, ಇದನ್ನು ಮೊನ್ಜಾಟ್ ನಮ್ಗೆ ಎಷ್ಟು ಬಂದಿತ್ತು, ಇಷ್ಟು ಚಿಕ್ಕದ ಏನೋ ಇದ್ರೊಳಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು. ಬಟ್ ನಮ್ಗೆ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು, ಅದು ನಮಗೆ HYT. ಓಕೆ, ಈಗ ನೋಡಿ ಇಲ್ಲಿ ಕ್ವಶನ್ ಆಗಿದೆ ನೋಡಿ. ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಅಂದರೆ ಭಾರತಕ್ಕೆ ಸಂಬಂಧಿಸಿದಂಥ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿ ನೋಡಿ. ಮೊನ್ಜಾಟ್ ಈಸ್ ಎ ಸೋರ್ಸ್ ಆಫ್ ರೇರ್ ಅರ್ತ್. ನೋಡಿ, ಇದು ರೇರ್ ಅರ್ಥದ ಒಂದು ಸೋರ್ಸ್. ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್. ಯಾರು ನಿನ್ನೆ ಓದಿದಿರಲ್ಲ, ವಿಕಾಸ್ ಗೌಡ ಮತ್ತು ಅದನ್ನು ಏನಂತಂದರೆ ರಿಪ್ಲೈ ಮಾಡಿದ್ದಾರೆ. ಚೆನ್ನಾಗಿ ಅವರು ಕನ್ಸಿಸ್ಟೆಂಟಾಗಿ ರಿಪ್ಲೈ ಮಾಡ್ತಾರೆ. ಮತ್ತು ಮೊನ್ಜಾಟ್ ಕಂಟೆಂಟ್ಸ್ ಥೋರಿಯಂ. ಇದು ಕೂಡ ಕರೆಕ್ಟ್. ಓಕೆ, ನೋಡಿಲಿ, ಮೊನ್ಜಾಟ್ ಆಕರ್ಸ್ ನ್ಯಾಚುರಲಿ ಇನ್ ದ ಎಂಟೈರ್ ಇಂಡಿಯನ್ ಕೋಸ್ಟಲ್ ಸ್ಯಾಂಡ್ಸ್ ಇನ್ ಇಂಡಿಯಾ. ಸೊ ಇದು ನಮ್ಮಲ್ಲಿ ಈ ಒಂದು ಏನೋ ಆಪ್ಷನಲ್ಲಿ ಟ್ರ್ಯಾಪ್ ಇದೆ. ಏನು ಟ್ರ್ಯಾಪ್ ಇದು? ಎಂಟೈರ್. ಓಕೆ, ಇಲ್ಲಿ ಯಾಕೆ ಟ್ರ್ಯಾಪ್ ಅಂತಂದರೆ ಎಲ್ಲ ಕಡೆ ಸಿಗುತ್ತಾ, ಎಲ್ಲ ಕಡೆ ಸಿಗಂಗಿಲ್ಲ. ನೋಡಿದ್ದು. ಸೊ ರೇರ್ ಅರ್ತ್ ಮಟೀರಿಯಲ್ ಒಳಗೆ ಎಲ್ಲಾದರೂ ಎಂಟೈರ್ ಇರುತ್ತೆ. ಎಂಟೈರ್ ಏನೋ ಸಂಪೂರ್ಣ ಭಾರತದಲ್ಲಿ ಏನೋ ಎಲ್ಲ ಕಡೆ ಸಿಗುತ್ತಾ ಅಂತ ಕೇಳಿದ್ದಾರೆ. ಇಲ್ಲ. ಸೊ ಈ ಒಂದು ಕಾಮನ್ ಸೆನ್ಸ್ಲಿಂತ ಇದು ಟ್ರ್ಯಾಪ್ ಓಡಿದೆ ನಮ್ಗೆ. ಎಂಟೈರು, ಆಲು, ನನ್ನು ಈ ರೀತಿ ಬರ್ತಾವಲ್ಲ, ಆಲ್ಮೋಸ್ಟ್ ಇವೆಲ್ಲ ಟ್ರ್ಯಾಪಿಂಗ್ ವರ್ಡ್ಸ್ ಇರ್ತಾವೆ. ಸೊ ಇಲ್ಲಿ ನೀವು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೀವು ಏನೋ ಆಪ್ಷನ್ಸನ್ನು ಓದಬೇಕಾಗುತ್ತೆ. ಓಕೆ, ಸೊ ಇದು ಆಬ್ವಿಯಸ್ಲಿ ಇದು ರಾಂಗ್. ಇದು ಇನ್ ಇಂಡಿಯಾ ಗೌರ್ಮೆಂಟ್ ಬಾಡೀಸ್ ಓನ್ಲಿ ಓಕೆ ಕ್ಯಾನ್ ಪ್ರೊಸೆಸ್ ಆರ್ ಎಕ್ಸ್ಪೋರ್ಟ್ ಮೊನಿಟೈಸ್. ಇದು ಕರೆಕ್ಟ್ ಇದೆ. ಯಾಕಂತಂದರೆ ಇಟ್ ಇಸ್ ದ ಸೋರ್ಸ್ ಆಫ್ ರೇರ್ ಅರ್ತ್ ಮಟೀರಿಯಲ್ಸು, ಮತ್ತು ಇದು ಥೋರಿಯಮನ್ನು ಒಳಗೊಂಡೈತಿ, ಮತ್ತು ಎಲ್ಲ ಸಿಕ್ಕಂಗೆ ಪಬ್ಲಿಕ್ಕಿಗೆಲ್ಲ ಕೊಡ್ಲಿಕ್ಕೆ ಬರೋಂಗಿಲ್ಲ. ಸೊ ಹೀಗಾಗಿ ಗೌರ್ಮೆಂಟ್ ಅಷ್ಟೇ ಏನು ಮಾಡುತ್ತೆ, ಅದನ್ನು ಪ್ರೊಸೆಸ್ ಮಾಡುತ್ತೆ, ಮತ್ತು ಎಕ್ಸ್ಪೋರ್ಟ್ ಮಾಡೋದನ್ನು ಅಥಾರಿಟಿನೇ ಗೌರ್ಮೆಂಟೇ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್ನು, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿ. ಸೊ ನಮಗಿಲ್ಲಿ ಏನು ಗೊತ್ತಾಯಿತು, 3ನೇದೊಂದು ರಾಂಗ್ ಅಂತ ಗೊತ್ತಾಯಿತು. ಓಕೆ, ಇದು ಎಲ್ಲಿ ಕೇಳಿದ್ದಾರೆ, ನಮ್ಮದು ಯು ಪಿ ಎಸ್ ಸಿ ಅಂತಂದರೆ ಮೇನ್ ಬಾಸ್ ಅವರಿಗೆ ಇಂಪಾರ್ಟೆಂಟ್ ಇರೋದು. ಆಬ್ವಿಯಸ್ಲಿ ಎಲ್ಲ ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ ಅಂತೇಳಿ ನಾನು ಸಾಕಷ್ಟು ಬಾರಿ ನಿಮ್ಗೆ ಹೇಳಿದ್ದೇನೆ. ನಮ್ಮದು UPSC ಸಿವಿಲ್ ಸರ್ವಿಸದ್ದು ಪ್ರಿಲಿಮ್ಸ್ ಎಕ್ಸಾಮಲ್ಲಿ 2022ರಲ್ಲಿ ಕ್ವಶನ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ನನ್ನ ಇಲ್ಲಿ
ಸೊ ಮೂರನೇದು ಒಂದು ರಾಂಗ್ ಅಂತ ನಮ್ಗೆ ಗೊತ್ತಾಯ್ತು. ಓಕೆ, ಈ ಕೆಲವೊಮ್ಮೆ ಏನಾಗಿರ್ತೈತಿ ಈ ರೀತಿ ಏನೋ ಆಪ್ಷನ್ಸ್ ಬಂದುಬಿಟ್ಟಿರ್ತಾವ. ಒಂದು ನಮಗೆ ಸರಿಯಾಗಿ ಗೊತ್ತಿದ್ರೂ ಅಲ್ಲಿ ನಾವು ಆಪ್ಷನ್ಸನ್ನೇ ಎಲಿಮಿನೇಷನ್ ಮಾಡೋದು. ಇವಾಗ ಯಾವುದಿದ್ದು ಮೂರನೇದು ರಾಂಗ್ ಅಂತ ಗೊತ್ತಾಯ್ತು ನೋಡಿ. ಇಲ್ಲಿ ಆಪ್ಷನ್ ಎಲಿಮಿನೇಷನ್ ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಉಳ್ಕಿದ್ದು ನಿಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. 3 ರಾಂಗ್ ಇದೆ ಅಂತ ಗೊತ್ತಾಯ್ತಾ, ಇದನ್ನೊಂದು ತೆಗೆದುಬಿಡಿ. 3 ರಾಂಗ್ ಇದೆ ಅಂತ ಗೊತ್ತಾಯ್ತಾ, ಇದನ್ನು ತೆಗಿ. ಇಲ್ಲಿ 3 ಇದೆ, ಇದನ್ನು ತೆಗೆದ್ರೆ ಉಳಿಯೋದು ಯಾವುದು ಆಪ್ಷನ್ಸು 1 2 4 ಅಂದರೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿ ಗೊತ್ತಿಲ್ಲ. ಹೋಗಿ ನೀಟಾಗಿ ಏನಂತಂದ್ರೆ ಮೊಂಟೈಸ್ ಬಗ್ಗೆ ಓದ್ಕೊಂಡು ಇದು ಸಾರಿ ಇದು ಯಾವುದಿದ್ದು ಮೊಂಜಾಯ್ಟ್ ಬಗ್ಗೆ ಓದ್ಕೊಂಡು ಒಂದು ಸ್ವಲ್ಪ ನಿಮ್ಮದೇ ಆದಂತಹ ನೋಟ್ಸ್ ಮಾಡ್ಕೊಳ್ಳಿ. ನಾನು ಇನ್ನು ಹೇಳಿದ್ದೆ ಇದು ಯಾವುದಿದು ರೈಟ್ ಟು ವೋಟ್ ಆ್ಯಂಡ್ ಟು ಬಿ ಎಲೆಕ್ಟೆಡ್ ಇನ್ ಇಂಡಿಯಾ ಈಸ್ ಎ ಯಾವುದು ಒಂದು ರೈಟ್ ಅಂತ ಕೇಳಿದ್ದೆ. ವಿಕಾಸ್ ಗೌಡ ಅದನ್ನು ಏನಂತಂದರೆ ರೆಸ್ಪಾನ್ಸ್ ಮಾಡಿದ್ದಾನೆ. ನೀವು ಆಲ್ಮೋಸ್ಟ್ ಏನಂತಂದರೆ ಒಂದು ಸ್ವಲ್ಪ ಅಲ್ಲಿ ಕಮೆಂಟಲ್ಲಿ ಮಾಡಿ ಹೋಗಿ ಓದ್ಕೊಂಡ್ಬಿಟ್ಟು ಕಮೆಂಟ್ ಮಾಡಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಏನೋ ನೀವು ಅದನ್ನು ನೋಡ್ಕೋತ ಹೋದರೆ ಅದು ಯೂಸ್ ಆಗಂಗಿಲ್ಲ. ನಿಮಗೇನೋ ಒಂದು ಕತೆ ಕೇಳಿದಂಗೆ ಅಥವಾ ಪುರಾಣ ಕೇಳಿದಂಗೆ ಅದೇ ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು. ನೀವು ನಂದೇ ನೋಡಿ ಇನ್ನೊಂದೇ ನೋಡಿ ಯಾರದೇ ನೋಡಿದರೆ ಒಂದು ಕನ್ಸಿಸ್ಟೆನ್ಸಿ ಇರಲಿ, ಅವ್ರದ್ದೇ ಫಾಲೋ ಅಪ್ ಮಾಡಿ. ಅಟ್ಲೀಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನೋದಲ್ಲಿ ನಂಬಿಕೆ ಇರಬೇಕು. ಅದ್ರ ತಕ್ಕಂಗೆ ನೀವು ವರ್ಕ್ ಮಾಡಿದಾಗ ಮಾತ್ರ ನಿಮ್ಮದಲ್ಲಿ ಸಕ್ಸಸ್ ರೇಟ್ ನಿಮ್ಗೆ ಸಿಗುತ್ತೆ. ಓಕೆ, ಇಲ್ಲಿ ರೈಟ್ ಟು ವೋಟ್ ಯಾವುದಿದು ನಮ್ಮದು ಕಾನ್ಸ್ಟಿಟ್ಯೂಷನಲ್ ರೈಟ್. ಓಕೆ, ಗೊತ್ತಿರಲಿ. ಇಟ್ಸ್ ನಾಟ್ ಲೀಗಲ್ ರೈಟು, ನ್ಯಾಚುರಲ್ ರೈಟು ಅಲ್ಲ, ಫಂಡಮೆಂಟಲ್ ರೈಟು ಅಲ್ಲ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಓಕೆ, ಎಲ್ಲಿ ಕೇಳಿದ್ದಾರೆ UPSCದ ಸಿವಿಲ್ ಸರ್ವಿಸ್ ಎಕ್ಸಾಮ್ದಲ್ಲಿ ಕೇಳಿದ್ದಾರೆ ನೋಡಿ. ಇದನ್ನು 2017 ಆಗಿದ್ದಿದ್ದು. ನೆಕ್ಸ್ಟ್ ಒಪೆಕ್ ಕಂಟ್ರೀಸ್ ನಿನ್ನೆ ಬಂದಿತ್ತು, ಅದು ನ್ಯೂಸಲ್ಲಿತ್ತು. ಅದು ಇನ್ನೂ ಹೆಚ್ಚಳ ಮಾಡ್ತಿದ್ದಾರೆ. ನ್ಯೂಸಲ್ಲಿದೆ ಅಂತಲ್ಲ, ಬಟ್ ಒಪೆಕ್ ನಮ್ದು ಹೈ ಲಿಂಕ್ ಟಾಪಿಕ್ ಅದು. ಏಕಂತಂದ್ರೆ ಆಲ್ರೆಡಿ ಅದ್ರ ಮೇಲೆ ಕ್ವಶನ್ಸ್ ಆಗಿದೆ. ಮತ್ತು ಇದು ಆರ್ಗನೈಜೇಷನ್ ಫಾರ್ ಎಕ್ಸ್ಪೋರ್ಟಿಂಗ್ ಏನಿದೆ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಬಗ್ಗೆ ಅದು ಇಂಪಾರ್ಟೆಂಟ್ ಇದೆ, ಓದ್ಕೊಳ್ಳಿ ಅಂತ ಹೇಳಿದೆ. ಈಗ ನೋಡಿ, ಇದು ಕ್ವಶನ್ ಆಗಿದೆ. ಈಗ ಇದಂದ್ರೆ ಒಪೆಕ್ ಕಂಟ್ರೀಸ್ ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಆ ಒಂದು ಆರ್ಗನೈಜೇಷನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇನ್ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಎಲ್ಲಾಗೈತಿ, ಇದು ಯಾವುದೋ ಒಂದು ಎಕ್ಸಾಮಲ್ಲಿ ಆಗಿದೆ, DSSP PRT. ಅಂದರೆ ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಮ್ಗೆ ಅರ್ಥ ಅಷ್ಟೇ. ಏನು ಕೇಳಿದ್ದಾರೆ ಕ್ವಶನ್ಸು ನೋಡಿ. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಆರ್ ಸಿಚುವೇಟೆಡ್ ಇನ್ ಬಾಗ್ದಾದಲ್ಲಿ ಲೊಕೇಟ್ ಆಗಿದೆನಾ ನೋಡೋಣ. ಇದು ನಿನ್ನೆ ಯಾರು ವರ್ಕ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತಿದೆ. ಇಟ್ ಈಸ್ ಎ ಪರ್ಮನೆಂಟ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಜೇಷನ್. ಇದು ಒಂದು ನೋಡಿ. ಇಟ್ ವಾಸ್ ಫೌಂಡೆಡ್ ಎಟ್ ಬಾಗ್ದಾದ್ ಕಾನ್ಫರೆನ್ಸ್ ಆನ್ ಸೆಪ್ಟೆಂಬರ್ 10 to 4, 1960 ಅಂತ ಹೇಳ್ತಿದ್ದಾರೆ. ಮತ್ತು ಇಟ್ಸ್ ಫೌಂಡರ್ ಮೆಂಬರ್ ಕಂಟ್ರೀಸ್ ಆರ್ ಬಂದುಬಿಟ್ಟು ಇರಾನು, ಇರಾಕು, ಕುವೈತು, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿನ್ನೆ ಯಾರು ವರ್ಕ್ ಮಾಡಿರ್ತಿರಲ್ಲ ಅವ್ರಿಗೆ ಗೊತ್ತಿರುತ್ತೆ ಏನು ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬಂದಿದೆ. ಆಸ್ಟ್ರಿಯಾದ ವಿಯೆನ್ನಾದೊಳಗೆ ಐತೆ ಅಂತ ಗೊತ್ತಿದೆ. ಸೊ ಉಳ್ಕಿದ್ದೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಇದು ರಾಂಗ್ ಇದೆ ಅಂತ ಹೇಳಿ ತಿಳಿತು. ಸೊ ಹೋಗಿ ಒಪೆಕ್ ಬಗ್ಗೆ ಒಂದು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಅದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು, ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಫೌಂಡಿಂಗ್ ಮೆಂಬರ್ಸ್ ಯಾರು, ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ಒಂದು ಸ್ವಲ್ಪ ನೀವು ನೀಟಾಗಿ ಓದ್ಕೋಬೇಕಾಗುತ್ತೆ. ಇವಾಗ ಸಿಕ್ಕಾಪಟ್ಟೆ ಆರ್ಗನೈಜೇಷನ್ ಇರ್ತಾವೆ, ಎಲ್ಲನೂ ಓದಲಿಕ್ಕೆ ನಮ್ಗೆ ಆಗಂಗಿಲ್ಲ. ಸೊ ಯಾವುದು ನಮ್ದು ಹೈ ಲಿಂಕ್ ಟಾಪಿಕ್ ಆರ್ಗನೈಜೇಷನ್ಸ್ ಅದಾವಲ್ಲ, ಸೊ ಅವು ಅಷ್ಟೇ ಓದಬೇಕು. ಸೊ ಅದೇ ಪ್ರಯತ್ನ ಇಲ್ಲಿ ನಾವು ಮಾಡ್ತಾ ಇದ್ದೇವೆ, ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋದು. ಓಕೆ, ನಿಮ್ಮ ಪ್ರಿಪ್ರೇಷನ್ನ ಈಸಿ ಆಗುತ್ತೆ ಇದರಲ್ಲಿಂದ. ಸೊ ನೋಡಿ, ನಿನ್ನೆ ಮೋಡ ಬಿತ್ತನೆ ಅಂತೇಳಿ ಒಂದು ಇದರೊಳಗೆ ಬಂದಿತ್ತು. ಸೊ ಕ್ವಶನ್ ಆಗಿದೆ ಇದು. ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್. ನಾನು ನಿನ್ನೆ ಆದರೂ ಹೇಳಿದ್ದೆ, ಇದು ಒಂದು ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿ ಅಂತಂದರೆ, ಇದು ಏನಂತಂದ್ರೆ ಆರ್ಟಿಫಿಷಿಯಲ್ ಅಂತ ನಾವು ಏನು ಮೋಡ ಬಿತ್ತನೆ ಆಗುತ್ತಲ್ಲ, ಅದರಲ್ಲಿಂದ ನಮ್ದು ಒಂದು ಸ್ವಲ್ಪ ಪೊಲ್ಯೂಷನ್ನು ಕಡಿಮೆ ಆಗುತ್ತೆ. ಅದು ಯಾವ ಇದರೊಳಗೆ PM2.5 ಮತ್ತು PM10 ಇವೇನು ಅಂತಂದ್ರೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಯಾವುದಿದು ಆನ್ಸರ್ ಬಂದುಬಿಟ್ಟು ಎಲ್ಲರೂ ಏನಂತಂದ್ರೆ ಒಂದು 3-4 ಜನ ರಿಪ್ಲೈ ಮಾಡಿದ್ದೀರಿ. ಸಿಲ್ವರ್ ಅಯೋಡೈಡು ಮತ್ತು ಪೊಟ್ಯಾಷಿಯಮ್ ಅಯೋಡೈಡ್. ಓಕೆ, ಮತ್ತು ನೋಡಿ, ಇದು ಅದು ಹಿಡ್ಕಲ್ ಡ್ಯಾಮ್ ಅದು ಆ್ಯಕ್ಚುಲಿ ಲೋಕಲ್ ನ್ಯೂಸ್. ಅದೆಲ್ಲ ಏನಂತಂದರೆ ಅದು ಜಲಾಶಯ ಭರ್ತಿಯಾಗಿದೆ ಅಂಥೇಳಿ, ಬಟ್ ಅದು ನಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಹಿಡ್ಕಲ್ ಡ್ಯಾಮನ್ನು ಯಾವ ನದಿ ಉಂಟು ಮಾಡಿದೆ, ಘಟಪ್ರಭಾ ಅಂಥೇಳಿ. ಮತ್ತು ಅದಕ್ಕೆ ಇನ್ನೊಂದು ಹೆಸರು ಹಿಡ್ಕಲ್ ಡ್ಯಾಮಿಗೆ ಯಾವುದಂತ ಕೇಳಿದೆ, ಆಲ್ರೆಡಿ ಕ್ವಶನ್ ಆಗಿದೆ ನೋಡಿ. ಇದು ಆನ್ ವಿಚ್ ಆಫ್ ದ ಫಾಲೋವಿಂಗ್ ರಿವರ್ಸ್ ಡಸ್ ದ ರಾಜ ಲಕಂಗೋಡ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್. ಅಂದರೆ ರಾಜ ಲಕಂಗೋಡ ಡ್ಯಾಮ್ ನಥಿಂಗ್ ಬಟ್ ಹಿಡ್ಕಲ್ ಡ್ಯಾಮ್ ಅಂತಂತ ಹೇಳಿದಂಗೆ. ಸೊ obviously ಘಟಪ್ರಭಾ ರಿವರ್.
ಓಕೆ ಓಕೆ ನಾನಂತೂ ನಂದು ಏನಂದರೆ ಇಲ್ಲಿ 100% ಏನು ಇಲ್ಲಿ ಹಾಕ್ತಾ ಇದ್ದೀನಿ ಎಫರ್ಟ್. ಸೊ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನಿಮ್ಗೆ ಹೇಳಬೇಕು ಅಂತ ಹೇಳಿ. ಸೊ ಅದರ ರೀತಿ ಏನಂತಂದರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರಬೇಕು. ನೀವು ಯಾವ್ದನ್ನು ನೋಡ್ತಿರ್ತಿರಲ್ಲ ಸೀರೀಸ್, ಹೋಗಿ ಏನಂತಂದರೆ ಇದರದ್ದು ನಾವು ಯಾವ್ದು ಸ್ಟ್ಯಾಂಟಿಕ್ ಅಪ್ರೋಚ್ ಏನು ಟಾಪಿಕ್ಸ್ ಹೇಳಿರ್ತೀನಲ್ಲ ಅದನ್ನು ನೀಟಾಗಿ ಓದ್ಕೊಳ್ಳಿ. ಇದು ಕರೆಂಟ್ ಅಫೇರ್ಸನ್ನು ಸಪ್ರೇಟಾಗಿ ನೋಡೋದು ಮತ್ತು ಸ್ಟ್ಯಾಟಿಕನ್ನು ಸಪ್ರೇಟಾಗಿ ನೋಡೋದು ಅಲ್ಲ, ಅದು ಇಂಟಿಗ್ರೇಟೆಡ್ ಅಪ್ರೋಚ್ ಇದ್ದಾಗ ಮಾತ್ರ ಸಕ್ಸಸ್ ಸಿಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲ ಒಂದು ಏನೋ ಸಪ್ರೇಟ್ ನೋಟ್ಸ್ ಮಾಡ್ಕೊಂಡು ನಿಮ್ಮ ಏನೋ ಇದಕ್ಕಂತ ಹೇಳಿ ಇವೇನು ಟಾಪಿಕ್ಸ್ ಹೇಳ್ತೀನಲ್ಲ ಅದು ಮಾಡ್ಕೊತ ಹೋಗ್ರಿ. ಅದು ಮತ್ತು ವೀಕ್ಲಿ ಒಂದು ಸತಿ ರಿವೈಸ್ ಮಾಡಿರಿ. ಇದರಲ್ಲಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.